ಸುರಪುರದ ರಾಜಸ್ಥಾನದ ಪ್ರಖ್ಯಾತ ಪಂಡಿತ ಸುಬ್ಬಯ್ಯ ಶಾಸ್ತ್ರಿ ವಿದ್ಯಾಮದದಿಂದ ಬಂದು ಶ್ರೀ ಗಜದಂಡ ಸ್ವಾಮಿಗಳಿಗೆ ಹೇಳ್ತಾನೆ, ನಿಮಗೆ ಉಪನಿಷತ್ತಿನ ಮೂಲ ಅರ್ಥವೇ ತಿಳಿದಿಲ್ಲ, ಕೇವಲ ನಮ್ಮ ಜಾತಿಯವರಿಗೆ ಮಾತ್ರ ಉಪನಿಷತ್ತು ಹೇಳುವ ಕೇಳುವ ಹಕ್ಕಿದೆ ಅಂತ ಬಹಿರಂಗವಾಗಿ ಅವಮಾನಿಸ್ತಾನೆ. ಆಗ ಅಲ್ಲಿಯೇ ಇದ್ದಂಥ ಬಾಲಸಿದ್ಧರು ದಿಗ್ಗನೆ ಎದ್ದು ಗುರುಗಳ ಅಪ್ಪಣೆ ಪಡೆದು ಆ ಗರ್ವಿಷ್ಠ ಶಾಸ್ತ್ರಿಗೆ ಉಪನಿಷತ್ತಿನ ನಿಖರ ವ್ಯಾಕರಣದ ಅರ್ಥವನ್ನು ಬಿಡಿಸಿ ಹೇಳಿ ವಜ್ರಸೂಸಿ ಉಪನಿಷತ್ತಿನ ಆಧಾರದ ಮೇಲೆ ಅಸನಿ ಜ್ಞಾನವಂತರು ಯಾರು ಅಂತ ಬೆಚ್ಚಿ ಬೀಳಿಸುವ ಸವಾಲನ್ನು ಎಸೆಸ್ತಾರೆ. ಆ ಬಾಲಕನ ಜ್ಞಾನದ ಮುಂದೆ ಆಸ್ಥಾನದ ಪಂಡಿತ ತಲೆ ತಗ್ಗಿಸಿ ಸಿದ್ಧಾರೂಢ ಸ್ವಾಮಿಗಳಿಗೆ ನಮಸ್ಕಾರ ಮಾಡ್ತಾನೆ. ಶರಣಾರ್ಥಿಗಳು, ನಾನಿದ್ದೀನಿ ನಿಮ್ಮ ಅರುಣ್ಸ್ ಡಿವೈನ್ ನೆರೇಟಿವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಡಿಯೋ ಕೊನೆವರೆಗೂ ನೋಡಿ. ಸುಬ್ಬಯ್ಯ ಶಾಸ್ತ್ರಿ ಅಂತ ಮಹಾ ಒಬ್ಬ ಗರ್ವಿಷ್ಠ, ಆತನ ಗರ್ವವನ್ನು ಬಾಲಸಿದ್ಧರು ಸಿದ್ಧಾರೂಢರು ಯಾವ ರೀತಿ ಮುರಿತಾರೆ ಅಂತ. ಸುರಪುರ ಆಸ್ಥಾನದ ಪಂಡಿತ ಸುಬ್ಬಯ್ಯ ಶಾಸ್ತ್ರಿ ವಿದ್ಯಾಮದ ಮತ್ತು ಅಸೂಯೆಯಿಂದ ಗಜದಂಡ ಸ್ವಾಮಿಗಳನ್ನು ನಿಂದಿಸಲು ಮಠಕ್ಕೆ ಬರ್ತಾನೆ. ಉದ್ದೇಶಪೂರ್ವಕವಾಗಿ ಅಂತ ಬಂದಿರ್ತಾನೆ. ಸೂರ್ಯನ ಮುಂದೆ ಚಿಮಣಿ ದೀಪವಿಟ್ಟಂತೆ ಗುರುಗಳೆದುರು ಬಂದು ಕುಳಿತುಕೊಳ್ತಾರೆ. ಆಗ ಸದ್ಗುರುಗಳು ಶಿಷ್ಯರಿಗೆ ಶಾಸ್ತ್ರ ಪ್ರವಚನ ಮಾಡ್ತಾ ಇರ್ತಾರೆ. ಶಾಸ್ತ್ರಿಯು ಕೇಳ್ತಾನೆ, ಶಿಷ್ಯರಿಗೆ ಏನು ಬೋಧನೆ ಮಾಡ್ತಾ ಇದ್ದೀರಂತ ವ್ಯಂಗ್ಯವಾಗಿ ಕೇಳಿದಾಗ ಗುರುಗಳು ಉಪನಿಷತ್ತು ಬೋಧನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಉಪನಿಷತ್ತು ಕೇಳುವ ಅಧಿಕಾರ, ಹೇಳುವ ಅಧಿಕಾರ ಕೇವಲ ಬ್ರಾಹ್ಮಣರಿಗೆ ಮಾತ್ರವಿದೆ. ಅದರ ಮೂಲ ಶಬ್ದಾರ್ಥವೇ ನಿಮಗೆ ತಿಳಿಯದು. ಬಲ್ಲವರೆಂದು ತೋರಿಸಿಕೊಟ್ಟರೆ ಸುಮ್ಮನೆ ನೀವು ಹೇಳ್ತಾ ಇದ್ದೀರಾ ಅಂತ ಅಪಹಾಸ್ಯ ಮಾಡ್ತೇನೆ. ನಿಮಗೆ ಉಪನಿಷತ್ತಿನ ಅರ್ಥವೇ ಗೊತ್ತಿರಲ್ಲ, ಸುಮ್ಮನೆ ನೀವು ಡಾಂಬಿಕತನ ಮಾಡ್ತಾ ಇದ್ದೀರಂತ ಶಾಸ್ತ್ರೀಯ ದುರಹಂಕಾರದ ಮಾತುಗಳನ್ನು ಕೇಳಿ ಬಾಲಸಿದ್ಧರು ದಿಗ್ಗನೆ ಎದ್ದು ಗುರುಗಳ ಪಾದಕ್ಕೆ ನಮಸ್ಕರಿಸಿ, ತಂದೆಯೇ, ತಾವು ಅಪ್ಪಣೆ ಕೊಟ್ಟರೆ ಈ ಶಾಸ್ತ್ರಿಗೆ ತಕ್ಕ ಉತ್ತರ ನೀಡುವೆನಂತ ಪ್ರಾರ್ಥಿಸ್ತಾರೆ. ಗುರುಗಳ ಅನುಮತಿಯನ್ನು ಪಡೆದಂಥ ಸಿದ್ಧರು ಶಾಸ್ತ್ರಿಗಳನ್ನು ಕುರಿತು, ಶಾಸ್ತ್ರಿಗಳೇ, ನೀವು ಬ್ರಹ್ಮಾತ್ಮಕ್ಕೆ ಬೋಧಿಸುವ ಬ್ರಹ್ಮವಿದ್ಯೆಯೇ ಉಪನಿಷತ್ತಿನ ಸತ್ಯಾರ್ಥ. ಕರ್ಣನು ಮೊದಲು ತನ್ನನ್ನು ರಾಧೆಯ ಮಗನೆಂದು ಭ್ರಮಿಸಿದನು. ಆದರೆ ಕೃಷ್ಣನು ನೀನು ಕುಂತಿಯ ಪುತ್ರ ಅಂತ ಆತನ ಹೇಳಿದಾಗ ಆತನ ಭ್ರಮೆ ಕಳಚಿ ಜ್ಞಾನೋದಯವಾಯಿತು. ನಂತರ ಬ್ರಹ್ಮವಿದ್ಯೆಯು ಶಿಷ್ಯನ ಹೃದಯದಲ್ಲಿರುವ ಅಜ್ಞಾನವನ್ನು ಹೋಗಲಾಡಿಸುತ್ತದೆ ಎಂಬುದು ಜ್ಞಾನದ ಮೊದಲ ಹೆಜ್ಜೆ ನೀಡುತ್ತಾರೆ. ಸಿದ್ಧರು ಮುಂದುವರೆದು ಉಪನಿಷತ್ತಿನ ವ್ಯಾಕರಣಾರ್ಥವನ್ನು ಬಿಡಿಸಿ ಹೇಳ್ತಾರೆ. ಪ್ರಾಣಿನಿಯ ಸೂತ್ರದ ಪ್ರಕಾರ ಉಪ ಮತ್ತು ನೀ ಎಂಬ ಉಪಸರ್ಗಗಳೊಂದಿಗೆ ಸದ್ ಧಾತುವಿಗೆ ಕ್ವಿಪ್ ಪ್ರತ್ಯಯ ಸೇರಿಸಿದಾಗ 3 ಅರ್ಥಗಳು ಬರ್ತವೆ. ಮೊದಲನೆಯದು ಗರ್ಭ, ಜನನ, ಜರೆ ಎಂಬ ದುಃಖಗಳನ್ನು ಶಿಥಿಲ ಮಾಡುವುದು. ಎರಡನೆಯದು ಮುಮುಕ್ಷಗಳನ್ನು ಬ್ರಹ್ಮನ ಸಮೀಪಕ್ಕೆ ತಂದು ನಿಲ್ಲಿಸುವುದು. ಮೂರನೆಯದು ಅವಿದ್ಯೆಯನ್ನು ಹೊಡೆದೋಡಿಸುವುದು. ಉಪನಿಷತ್ತೆಂದರೆ ಭೇದರಹಿತ ಜ್ಞಾನವೊಂದು ತಿಳಿ. ಇದು ಕೇವಲ ವೇದಗರ್ಭ ಶೋಧಿಸಿದ ಶಿವಯೋಗಿಗೆ ಮಾತ್ರ ತಿಳಿಯುತ್ತದೆ. ಇಂತಹ ಭೇದರಹಿತ ಜ್ಞಾನಕ್ಕೆ ಜಗತ್ತಿನಲ್ಲಿ ಅಸಂಖ್ಯಾತ ಅಧಿಕಾರಿಗಳಿದ್ದಾರೆ ಅಂತ ಶಾಸ್ತ್ರಿಗೆ ಎಚ್ಚರಿಸುತ್ತಾರೆ. ಸಿದ್ಧರು ಶಾಸ್ತ್ರಿಗೆ ಚುರುಕು ಮುಟ್ಟಿಸುತ್ತಾ, ಬ್ರಾಹ್ಮಣರೇ ಬ್ರಹ್ಮವಿದ್ಯೆಗೆ ಅಧಿಕಾರಿಗಳು ಅಂತ ಅನ್ನೋದಾದರೆ, ವಜ್ರಸೂಸಿ ಉಪನಿಷತ್ತಿನ 6 ಪ್ರಶ್ನೆಗಳ ಪ್ರಕಾರ ನೀವು ಬ್ರಾಹ್ಮಣರೇ ಅಲ್ಲ. ಬ್ರಾಹ್ಮಣನೆಂಬುದು ದೇಹವೋ, ಜೀವನವೋ, ಜಾತಿಯೋ, ಕರ್ಮವೋ, ದಾನವೋ ಅಥವಾ ಜ್ಞಾನವೋ. ಜೀವನಿಗೆ ಬ್ರಾಹ್ಮಣನೆಂದರೆ ಕರ್ಮಫಲಕ್ಕಾಗಿ ದೇವತೆಗಳಿಂದ ಕ್ರಿಮಿಕೀಟಗಳವರೆಗೆ ಅಸಂಖ್ಯಾತ ಜನ್ಮ ಪಡೆಯುವಂಥ ಜೀವ ಬ್ರಾಹ್ಮಣನಾಗಲಾರ. ಇನ್ನು ಶರೀರವೇ ಬ್ರಾಹ್ಮಣವೆಂದರೆ ಹುಟ್ಟುವ ಕೋಟ್ಯಂತರ ಶರೀರಗಳು ಬ್ರಾಹ್ಮಣವಾಗಬೇಕಾಗ್ತದೆ ಮತ್ತು ಮರಣದ ನಂತರ ಶರೀರವನ್ನು ದಹಿಸಿದರೆ ನಿನಗೆ ಬ್ರಹ್ಮ ಹತ್ಯಾದೋಷ ಬರುತ್ತದೆ ಅಂತ ಬೆಚ್ಚಿ ಬಿಡಿಸ್ತಾರೆ. ಸಿದ್ಧರು ಜಾತಿಯ ಬ್ರಾಹ್ಮಣತ್ವವನ್ನು ಅಲ್ಲಗಳೆಯುತ್ತಾರೆ. ಮಹಾನ್ ಋಷಿಗಳ ಜನನವನ್ನು ನೆನಪಿಸ್ತಾರೆ. ಜಾತಿಗೆ ಬ್ರಾಹ್ಮಣನೆಂದರೆ ಊರ್ವಶಿಯಿಂದ ವಸಿಷ್ಠರು, ಬೆಸ್ತ ಮಹಿಳೆಯಿಂದ ವ್ಯಾಸರು, ಕತ್ತೆಯಿಂದ ಜಾಂಬುಕ ಋಷಿ, ಜಿಂಕೆಯಿಂದ ಶೃಂಗಿ ಋಷಿ, ಹುತ್ತದಿಂದ ವಾಲ್ಮೀಕಿ ಮತ್ತು ಕುಂಭದಿಂದ ಅಗಸ್ತ್ಯ ಮುನಿಗಳು ಜನಿಸಿದರು. ಕೆಂಪು ಜಡೆಯಿಂದ ಕೌಶಿಕ, ದರ್ವೆಯಿಂದ ಬುಧ ಹಾಗೂ ಮೊಲದಿಂದ ಗೌತಮ ಋಷಿ ಜನಿಸಿದರು. ಇವರೆಲ್ಲರೂ ಬೇರೆ ಬೇರೆ ಯೋನಿಗಳಲ್ಲಿ ಜನಿಸಿದ್ದರೂ ಬ್ರಹ್ಮಜ್ಞಾನದಿಂದ ಜಗದೊಂದರಾದರು. ಹಾಗಾದರೆ ಜಾತಿಗೆ ಬ್ರಾಹ್ಮಣತ್ವ ಎಲ್ಲಿಂದ ಬಂತು? ನೀವೇ ವಿಚಾರಿಸಿ ಹೇಳಿ ಸ್ವಾಮಿಗಳೇ, ಸುಬ್ಬಯ್ಯ ಶಾಸ್ತ್ರಿಗಳೇ ಅಂತ ಸಿದ್ಧರು ಹೇಳ್ತಾರೆ. ಸಿದ್ಧರ ಒಂದೊಂದು ಮಾತುಗಳು, ಸಿದ್ಧರು ಶಾಸ್ತ್ರೀಯ ಪ್ರತಿಯೊಂದು ವಾದವನ್ನು ಧ್ವಂಸ ಮಾಡ್ತಾ
ಜ್ಞಾನವು ಸಾಮಾನ್ಯ ಜ್ಞಾನವು ಎಲ್ಲ ಜೀವಿಗಳಲ್ಲೂ ಸಮನಾಗಿದೆ. ಪಾರಮಾರ್ಥಿಕ ಬ್ರಹ್ಮಜ್ಞಾನ ಎಲ್ಲ ವರ್ಣದವರಿಗೂ ಲಭಿಸಿದೆ. ಆದ್ದರಿಂದ ಜ್ಞಾನ ಮಾತ್ರವೇ ಬ್ರಾಹ್ಮಣನಲ್ಲ. ಇನ್ನು ಕರ್ಮವೆಂದರೆ ಪ್ರಾರಂಭ ಸಂಚಿತ ಕರ್ಮಗಳು ಎಲ್ಲರಿಗೂ ಇವೆ. ಮುನಿಗಳು ಕರ್ಮವನ್ನು ತ್ಯಜಿಸಿದರೂ ಅವರ ಬ್ರಾಹ್ಮಣತ್ವ ನಾಶವಾಗಲಿಲ್ಲ. ಇನ್ನು ದಾನಕ್ಕೆ ಬ್ರಾಹ್ಮಣನೆಂದರೆ ಕ್ಷತ್ರಿಯರು, ವೈಶ್ಯರು ಅಪಾರ ಚಿನ್ನ ರತ್ನಗಳನ್ನು ದಾನ ಮಾಡ್ತಾರಲ್ವೇ, ಅವರೆಲ್ಲರೂ ಬ್ರಾಹ್ಮಣರಾಗ್ತಾರೇನೋ? ಆದ್ದರಿಂದ ದಾನವೂ ಬ್ರಾಹ್ಮಣಲಾಗರದು ಅಂತ ಸ್ಪಷ್ಟಪಡಿಸ್ತಾರೆ. ಹಾಗಾದರೆ ಅಸಲಿ ಬ್ರಾಹ್ಮಣರಾರು? ಬ್ರಹ್ಮಜ್ಞಾನಿಯ ಲಕ್ಷಣವೇನು? ಕೊನೆಗೆ ಸಿದ್ಧರು ನಿಜವಾದ ಬ್ರಾಹ್ಮಣ ಲಕ್ಷಣವನ್ನು ಸಾರಿ ಹೇಳುತ್ತಾರೆ. ಯಾರು ಜಾತಿರಹಿತನೋ, ಗುಣಾತೀತನೋ, ಕ್ರಿಯಾತೀತನೋ, ಷಡೂರ್ಮಿಗಳಿಂದ ಮುಕ್ತನೋ ಮತ್ತು ಅರಿವಿನ ಸ್ವರೂಪವಾದ ಪರಬ್ರಹ್ಮನನ್ನು ಸಾಕ್ಷಾತ್ಕರಿಸಿಕೊಂಡು ನಿರ್ಮಲವಾದ ಪರಮಹಂಸನು, ಆತನೇ ನಿಜವಾದ ಬ್ರಾಹ್ಮಣ. ಬ್ರಹ್ಮಂ ಜಾನಾತೀತಿ ಬ್ರಾಹ್ಮಣ ಅಂದರೆ ಬ್ರಹ್ಮನನ್ನು ಸಾಕ್ಷಾತ್ಕರಿಸಿಕೊಂಡವನೇ ಬ್ರಾಹ್ಮಣನೆಂದು ವೇದಗಳ ಸಾರ್ತವೆ. ಹೀಗಿರಬೇಕಾದ್ರೆ ಅಹಂಕಾರದಿಂದ ಮೆರೆತಿರತಕ್ಕಂಥ ತಾವು ನಿಜವಾದ ಬ್ರಾಹ್ಮಣರೇನು ಅಂತ ಸುಬ್ಬಯ್ಯ ಶಾಸ್ತ್ರಿಯ ಮುಖಭಂಗ ಮಾಡುತ್ತಾರೆ. 7 ವರ್ಷದ ಬಾಲಸಿದ್ಧರ ಮುಖದಿಂದ ಹೊರಹೊಮ್ಮಿದ ಗಂಭೀರ ವೇದ ವಾಕ್ಯಗಳು ಮತ್ತು ನಿಖರ ತತ್ವಜ್ಞಾನವನ್ನು ಕೇಳಿ ಸುಬ್ಬಯ್ಯ ಶಾಸ್ತ್ರಿ ಸಂಪೂರ್ಣ ತಣ್ಣಗಾಗ್ತಾನೆ. ಆತನ ವಿದ್ಯಾಮದವೆಲ್ಲ ಕರಗಿ ನೀರಾಗ್ತದೆ. ತನ್ನ ಮನಸ್ಸಿನಲ್ಲಿಯೇ ಈ ಬಾಲಕ ಸಾಮಾನ್ಯದವನಲ್ಲ. ಜನ್ಮಾಂತರ ಯೋಗಭ್ರಷ್ಟನೋ, ಸಾಕ್ಷಾತ್ ಈಶ್ವರನ ಅವತಾರವೋ ಅಥವಾ ಕಂದನ ರೂಪದಲ್ಲಿ ಬಂದ ವಿದ್ಯಾಮೂರ್ತಿಯೇ ಇರಬೇಕಂತ ನಿಶ್ಚಯಿಸ್ತಾನೆ. ಸಿದ್ಧರ ಜ್ಞಾನಶಕ್ತಿಗೆ ತಲೆವಾಗಿ ಸ್ತುತಿಸಿ ಲಜ್ಜೆಯಿಂದ ಮುಖ ತಗ್ಗಿಸಿಕೊಂಡು ಮಠದಿಂದ ನಿರ್ಗಮಿಸ್ತಾನೆ. ಹೀಗೆ ಜಾತಿ ಮದದಿಂದ ಮೆರೆದ ಪಂಡಿತನ ಅಹಂಕಾರವನ್ನು ನಮ್ಮ ಸಿದ್ಧರು, ಸಿದ್ಧಾರೂಢರು ಮುರಿದು ಬಿಡುತ್ತಾರೆ. ಸಕಲ ಜೀವರಾಶಿಗಳಿಗೂ ಬ್ರಹ್ಮವಿದ್ಯೆಯ ಹಕ್ಕಿದೆ ಎಂದು ವಜ್ರಸೂಚಿ ಉಪನಿಷತ್ತಿನ ಮೂಲಕ ಸಿದ್ಧರು ಜಗತ್ತಿಗೆ ಸಾರಿದಂಥ ಕೀರ್ತಿ ಎಲ್ಲೆಡೆಗೆ ಪಸರಿಸುತ್ತದೆ. ಶ್ರೀ ಸಿದ್ಧಾರೂಢರ ಲೀಲಾಮೃತ ಸುಬ್ಬಯ್ಯ ಶಾಸ್ತ್ರಿಯ ಗರ್ವವನ್ನು ಭಂಗ ಮಾಡಿದ್ದು ಈ 8ನೇ ಅಧ್ಯಾಯ ಇಲ್ಲಿಗೆ ಮುಕ್ತಾಯವಾಗ್ತದೆ. ಈ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಅಂತ ಟೈಪ್ ಮಾಡೋದು ಮರಿಬೇಡಿ. ಸಿದ್ಧಾರೂಢ ಚರಿತ್ರೆ ಎಲ್ಲರಿಗೂ ತಲುಪಬೇಕು. ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಸಿದ್ಧಾರೂಢ ಚರಿತ್ರೆಯ ಎಲ್ಲ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ. ಅವೆಲ್ಲವನ್ನು ಕೂಡ ತಾವು ವೀಕ್ಷಿಸಿ ತಮ್ಮೆಲ್ಲ ಸ್ನೇಹಿತರಿಗೂ, ಬಂಧು ಬಳಗದವರಿಗೂ, ಸಿದ್ಧಾರೂಢ ಭಕ್ತರಿಗೂ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ನಾನಿದ್ದೀನಿ ನಿಮ್ಮ ಅರುಣ್. ಶರಣಾರ್ಥಿಗಳು.